ಸತೀಶ್ ಕ್ಯಾಡಮ್ಮ ಇದು ಮನುಷ್ಯನ ತಳಿನ ಇಲ್ಲ ನಾಯಿ ತಳಿನ ಅಂತ ಗೊತ್ತಾಯ್ತಲ್ಲ. ಯಾಕೆಂದ್ರೆ ನಾಯಿಗಳು ಹಂಗೇನೆ. ಈ ರೋಡಲ್ಲಿ ಹೋಯ್ತಾ ಇದ್ರೆ ಸುಮ್ನೆ ಪಾಪ ಹೋಯ್ತಾ ಇರ್ತಾರೆ. ಅವ್ರ ಮೇಲೆ ಬಗ್ಳೋದು. ಈ ಗಾಡಿಲಿ ಹೋಯ್ತಾ ಇದ್ರೆ ಬಗ್ಳೋದು. ಯಾವ್ದೋ ಪಕ್ಕದ ಬೇರೆ ನಾಯಿಗಳು ಬಂದ್ಬಿಟ್ರೆ ಬಗ್ಳೋದು. ಆತರ. ಈ ಸತೀಶ್ ಕ್ಯಾಡಬಾಮ್ ಅನ್ನೋದು ಇದೆಯಲ್ಲ ಇದು ಅಷ್ಟೇನೆ. ಯಾವ್ದಾರ ಕ್ಯಾಮ್ರಾ ನೋಡ್ಬಿಟ್ರೆ ಸಾಕು ಬಗ್ಳೋದು. ಏನ್ ಸುಮ್ನೆ ಬಗ್ಳೋದು. ಏನೇನೋ ಬಗ್ಳೋದು. ಪಾಯಿಂಟೇ ಇರಲ್ಲ. ಮನುಷ್ಯರಾದ್ರೆ ಹಂಗಲ್ಲ. ಯಾರೋ ಮಾತಾಡ್ಸಿದ್ರೆ ಮಾತ್ರ ಮಾತಾಡ್ತಾರೆ. ಏನು ಟ್ರಿಗರ್ ಆದ್ರೆ ಮಾತ್ರ ಮಾತಾಡ್ತಾರೆ. ಇದಕ್ಕೇನಿಲ್ಲ ಸುಮ್ನೆ ಬೊಗಳ್ತಾನೇ ಇರೋದಿದು. ಅದ್ಯಾವ್ದು ಇದೆಯಲ್ಲ ಕ್ಯಾಡಬಾಮ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಅದರ ಅಪ್ಪ ಇದು. ಅದಕ್ಕೆ ಜನ್ಮ ಕೊಟ್ಟ ಅಪ್ಪ ಈ ಸತೀಶ್ ಕ್ಯಾಡಬಾಮ್ ಅಂತ. ಆ ನಾಯಿನ ಹೆಸರು ಕ್ಯಾಡಬಾಮ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತೆ. ಅದ್ರಲ್ಲೂ ಕ್ಯಾಡಬಾಮ್ ಇದೆ. ಅಂದ್ರೆ ಅಪ್ಪನ ಹೆಸರು ಮುಂಚೆ ಬಂದ್ಬಿಡೈತಿ ಇಲ್ಲಿ. ಲಾಸ್ಟ್ ಬರೋದು ಯಾವಾಗ್ಲೂ. ಆ ಅಪ್ಪ ಕ್ಯಾಡಬಾಮ್ ಇದೆಯಲ್ಲ ಆ ಕ್ಯಾಡಬಾಮ್ ಎಸ್ಕೋಬಾರ್ದ ಅಪ್ಪ ಈ ಸತೀಶ್ ಕ್ಯಾಡಬಾಮ್ ಅಂತ. ಅಲ್ಲ ಕಣಯ್ಯ, ನಿನ್ಗೆ ಬಿಗ್ ಬಾಸ್ ಕಳ್ಸಿ ಯಾರಿಗೂ ಸಿಗ್ದಿರೋ ಆಪರ್ಚುನಿಟಿ ಸಿಕ್ಕೈತೆ. ಆ ಸಿಕ್ಕಿರೋ ಆಪರ್ಚುನಿಟಿನ ನಿನ್ ಯೋಗ್ಯತೆಗೆ ಉಳ್ಸ್ಕೊಳಕ್ ಆಗ್ಲಿಲ್ಲ, ಬೆಳೆಸ್ಕೊಳಕ್ ಆಗ್ಲಿಲ್ಲ. ಇಲ್ಲಿ ಆಚೆ ಬಂದ್ಬಿಟ್ಟು ನಿನ್ನ ಆಚೆ ಕಳ್ಸಿರೋದು ಪಾಪ ಸಾಧನೆ ಮಾಡಿದ್ಯಾ ಅಂತ ಆಚೆ ಕಳ್ಸಿಲ್ಲ ನಿನ್ನ ಬಿಗ್ ಬಾಸ್ ಮನೆಯಿಂದ. ಬೋಳಿ ಮಗನೇ ನಿಂಗೆ ಆಡಕ್ ಬರ್ತಾ ಇಲ್ಲ ನೆಟ್ವಾಗಿ. ನೀನ್ ಈ ಜನಗಳಿಗೆ ಖುಷಿ ಕೊಡ್ತಾ ಇಲ್ಲ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ, ಮನೋರಂಜನೆ ಕೊಡ್ತಾ ಇಲ್ಲ ಅಂತ ಆಚೆ ಹಾಕಿರೋದು. ಅದನ್ನ ಫಸ್ಟ್ ತಿಳ್ಕೊ. ಅರ್ಥ ಆಯ್ತಲ್ಲ. ಯಾಕೆ ಆಚೆ ಹಾಕೋರು ಅಂತ ತಿಳ್ಕೊ. ನೀನ್ ಏನೋ ಬಿಗ್ ಬಾಸ್ ಓಡ್ ಬಂದ್ಬಿಟ್ಟು ದೊಡ್ಡ ಸಾಧನೆ ಏನ್ ಮಾಡಿಲ್ಲ. ನೂರ ಜನ ಬಂದವ್ರೆ ಆಲ್ರೆಡಿ ಅಲ್ಲಿಂದ ಆಚೆಯಿಂದ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದವ್ರೆ. ಅದ್ರಲ್ಲಿ ನೀನು ಒಬ್ಬ ಅಷ್ಟೇನೆ. ನಿನ್ ಕೈಲಿ ಕಿಸೆಕ್ಕಾಗಿಲ್ಲ ಅಂತ ಆಚೆ ಕಳ್ಸಿರೋದು. ನೀನ್ ಏನೋ ಸಾಧನೆ ಮಾಡ್ಬಿಟ್ಟು TRP ತಗೊಂಡು ಹೆಗರ್ಸ್ಬಿಟ್ಟು ಕನ್ನಡ ಕಾಲರ್ಸ್ ಕನ್ನಡ ನಂಬರ್ 1 ಚಾಲೆಂಜ್ ತಂದ್ಬಿಟ್ಟೆ ಅಂದ್ಬಿಟ್ಟು ನಿಂಗೆ ಕಳ್ಸಿಲ್ಲ. ನಿನ್ ಕೈಲಿ ಕಿಸೆಕ್ಕಾಗಿಲ್ಲ, ಆಟ ಆಡಕ್ಕಾಗಿಲ್ಲ ಅಂತ ಆಚೆ ಕಳ್ಸಿರೋ. ನೀನು ಅದನ್ನ ತಿಳ್ಕೊ ಫಸ್ಟ್. ಅದ್ ಬಿಟ್ಬಿಟ್ಟು ಆ ಪಾಪ ಗಿಲ್ಲಿ ನಿನ್ಗೇನ್ ಮಾಡಿದ್ದ? ನೀನ್ ಆಸ್ತಿ ನುಂಗಿದ್ದ? ನಿನ್ ನಾಯಿಗೆ ಕದ್ಕೊಂಡು ಹೋಗಿದ್ದ? ಅಲ್ಲ ಕಣಯ್ಯ, ನಿನ್ಗೆ ಕಿಸೆಕ್ಕಾಗಿದ್ರೆ ಬಾಯ ಮುಚ್ಕೊಂಡಿರ್ಬೇಕು. ಇನ್ನೊಬ್ಬ ಬಗ್ಗೆ ಒಳ್ಳೇದ್ ಮಾತಾಡಕ್ಕಾಗಿಲ್ಲ ಅಂದ್ರು ಕೆಟ್ಟದ್ ಮಾತಾಡ್ಬಾರ್ದು. ಇಡೀ ಕರ್ನಾಟಕ ನಾನು ಇಷ್ಟಪಡ್ಬೇಕಾದ್ರೆ ನೀನೊಬ್ಬ ಪಿನ್ನು, ನಿನ್ ಜೊತೆ ಇನ್ನೊಬ್ಬ ಮಾಡೋಣ ಬಂದವ್ರೆ. ಅದ್ ಬಿಡು. ನೀನೊಬ್ಬ ಪಿನ್ ಚುಚ್ಬೇಡ. ಆಯ್ತಾ? ನಿನ್ಗೆ ಕಿಸ್ಸಕ್ಕೆ ಆಗಿಲ್ಲ ಗುರು. ಅದ್ರಲ್ಲಿ ಬೇರೆ ನೀನ್ ದೊಡ್ಡ ಸಾಧನೆ ಮಾಡಿರ್ತಾರ. ಸಿಕ್ಕದಾಗೆಲ್ಲ ಇಂಟರ್ವ್ಯೂ ಕೊಡ್ಕೊಂಡು ಬಾಯಿ ಬಂದಾಗೆಲ್ಲ ಮಾತಾಡ್ಕೊಂಡು ಗಿಲ್ಲಿ ಫ್ಯಾನ್ಸ್ ಸ್ಲಮ್ಗಳು ಅಂತ. ಯಾಕೆ ಸ್ಲಮ್ಗಳು ಮನುಷ್ಯರಲ್ವಾ? ಸ್ಲಮ್ಗಳಿರೋ ಮನುಷ್ಯರಲ್ವಯ್ಯ? ಅವ್ರು ಗಿಲ್ಲಿ ಫ್ಯಾನ್ಸ್ ಹಾಕೋದಕ್ಕೆ ಅರ್ಹತೆ ಇಲ್ವಾ ಹಂಗಾರೆ? ನೀನು ಅಗ್ರಿಮೆಂಟ್ ಮಾಡಿದ್ಯಾ ನೀನು ಸ್ಲಮ್ಗಳಲ್ಲೇ ಗಿಲ್ಲಿ ಫ್ಯಾನ್ಸ್ ಆಗ್ಬಾರ್ದು ಅಂತ? ಅವ್ರು ಮನುಷ್ಯರು ತಾನೆ. ನೀನ್ ನಾಯಿ ಬಿಟ್ಟಿದ್ದೆ ಬಿಡು, ಅದ್ ಬೇರೆ ವಿಷಯ. ಮಾತಾಡಿದ್ರೆ ಮೀನಿಂಗ್ ಇರ್ಬೇಕು, ಇಲ್ಲ ಮುಚ್ಕೊಂಡಿರ್ಬೇಕು. ಬಾಯಿನ ಗುರು, ಬಾಯಿನ. ಬೇರೆ ಎಲ್ಲ ಮುಚ್ಕೊಂಡೋಗ್ಬೇಡ. ಬೇರೆಲ್ಲ ಮುಚ್ಕೊಂಡು ಇನ್ನೇನ್ ಆಗ್ಬಿಡುತ್ತೆ. ಬಾಯಿ ಮಾತ್ರ ಮುಚ್ಕೊ. ಆಯ್ತಾ? ನೀನ್ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡು. ನಿಂಗೆ 10 ಲಕ್ಷ ಕೊಡ್ತಾರ, 8 ಲಕ್ಷ ಕೊಡ್ತಾರ, ನಿನಗ್ ಕೊಡ್ತಾರೆ. ಅವನ ಯಾರೋ ದಡ್ಡನ್ ಮಗ ಕೊಡ್ತಾರೆ ಅಲ್ವಾ? ಇಷ್ಟರಲ್ಲೇ ಗೊತ್ತಾಯ್ತೈತೆ ನಿನ್ಗೇನೂ ಟ್ಯಾಲೆಂಟ್ ಇಲ್ಲ ಗುರು. ಸುಮ್ನೆ ಬಾಯಿ ಬಂದಾಗ ಮಾತಾಡ್ಕೊಂಡು ಇರೋದೇ ನಿನ್ ಟ್ಯಾಲೆಂಟ್ ಅನ್ಕೊಂಡ್ಬಿಟ್ಟಿದ್ಯಾ. ಬಟ್ ಅದು ಗಿಲ್ಲಿ ಆತರ ಕಷ್ಟಪಟ್ಟವನೇ. ಎಲ್ಲಾ ತರ ಮಾಡೋಣ, ಎಲ್ಲಾರ್ಗು ಎಂಟರ್ಟೈನ್ ಮಾಡೋ ದೊಡ್ಡ ದೊಡ್ಡ ಘಟಾನುಘಟಿಗಳು. ಯಾರು? ಶಿವರಾಜ್ ಕುಮಾರ್ ಸರ್, ರವಿಚಂದ್ರನ್ ಸರ್, ಅನುಶ್ವೇಕ ಅವ್ರಿಂದ ಶಬಾಷ್ಗಿರಿ ತಗೊಂಡು ಈ ಮಟ್ಟಕ್ಕೆ ಬೆಳೆದಿ ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲಿ ಇಡೀ ಕರ್ನಾಟಕನ್ಗೆ ಎಂಟರ್ಟೈನ್ ಮಾಡ್ತಾನೆ. ಅದು ಅವ್ನ್ ತಾಕತ್ತು. ನೀನ್ ಏನ್ ಗುರು ಸಾಧನೆ ಮಾಡಿದ್ಯಾ? ಅದ್ಯಾವ್ದೋ ಇವೆಂಟ್ ಅಲ್ಲಿ 50 ಕೋಟಿ ನಾಯಿ ಅನ್ಬಿಟ್ಟು ನೀನು ಟ್ರೋಲ್ ಆಗಿ ಹೋಗಿದ್ ಬಿಗ್ ಬಾಸ್ ಮನೆಗೆ. ಇವಾಗ 50 ಕೋಟಿ ಹೋಗಿ 100 ಕೋಟಿ ಆಗೈತೆ ಅದು. ಅದ್ಯಾವ್ದು ಬೇರೆ ನಾಯಿ. 100 ಕೋಟಿ ಮಾಡಿದ್ಯಾ. ಇಡೀ ಪ್ರಪಂಚದಲ್ಲಿ ಅಕಸ್ಮಾತ್ ನೀನು ರೊನಾಲ್ಡೋ, ಬಿಲ್ಗೇಟ್ಸು, ಪ್ರಪಂಚ ಎಲಾನ್ ಮಸ್ಕ್ ಹತ್ರನು ನಿನ್ನಷ್ಟು ಕೋಟಿಗಟ್ಲೆ ಬೆಳೋ ನಾಯಿ ಇರಲ್ಲ. ಅರ್ಥ ಆಯ್ತಾ? ಅವರು ಇಡೀ ಪ್ರಪಂಚಕ್ಕೆ ಶ್ರೀಮಂತರಿರ್ಬೋದು. ನಿನ್ನ ನಾಯಿನ ಕೋಟಿ ಕೊಟ್ಟು ತಗೊಳ್ಳೋ ಕೆಪಾಸಿಟಿನ ಅವ್ರಿಗಿಲ್ಲ ಗುರು. ಅಲ್ವಾ? ನೀನೇ ನಂಬರ್ 1. ಆಯ್ತಾ? ನಾಯಿಗಳಲ್ಲಿ, ನಾಯಿ ಸಾಕೋದ್ರಲ್ಲಿ ನೀನೇ ನಂಬರ್ 1. ಯಾರತ್ರ ಇಲ್ದಿರೋ ನಾಯಿ ನಿನ್ ಹತ್ರ ಐತೆ ಅಂದ್ರೆ ಗ್ರೇಟ್. ಎಷ್ಟು ಮಾತಾಡ್ಬೇಕು ಅಷ್ಟು ಮಾತ್ರ ಮಾತಾಡ್ಬೇಕು.